ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ಎಸ್ ಕಳ್ಳೆನ್ನವರಂತ, ಜಂಟಿ ಕೃಷಿ ನಿರ್ದೇಶಕರು, ತುಮಕೂರು ಜಿಲ್ಲೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೃಷಿ ಬೆಳೆಗೆ ಸಂಬಂಧಪಟ್ಟಂಗೆ ಮುಂಗಾರು ಹಂಗಾಮು ಪ್ರಮುಖವಾದದ್ದು. ನಮ್ಮದು ಮುಂಗಾರು ಹಂಗಾಮಿನಲ್ಲಿ ಒಟ್ಟು ಬಿತ್ತನೆ ಗುರಿ 3,11,000 ಹೆಕ್ಟೇರ್ ಇದೆ. ಅಲ್ಲಿ ಪ್ರಮುಖವಾಗಿ ನಮಗೆ ರಾಗಿನ ಬರುತ್ತೆ. ರಾಗಿ ಜೊತೆಗೆ ಮೆಕ್ಕೆಜೋಳ, ಸಿರಿಧಾನ್ಯಗಳು, ತೊಗರಿ, ಹುರುಳಿ, ಹೆಸರು, ನೆಲಗಡಲೆ ಮತ್ತು ಹತ್ತಿ ಬರುತ್ತೆ. ನಮ್ಮಲ್ಲಿ ಪೂರ್ವ ಮುಂಗಾರು ಬಿತ್ತನೆ ಪ್ರಾರಂಭವಾಗೋದು ಮೇ 2ನೇ ವಾರದಲ್ಲಿ. ಪ್ರಮುಖವಾಗಿ ಹೆಸರು, ಉದ್ದು ಮತ್ತು ಹುರುಳಿ ಬಿತ್ತನೆ ಮಾಡ್ತಾರೆ. ನಂತರದಲ್ಲಿ ರೆಗ್ಯುಲರ್ ನಮಗೆ ಮುಂಗಾರು ಜೂನ್ 2ನೇ ವಾರದಿಂದ ಬಿತ್ತನೆ ಮಾಡ್ತಾರೆ. ಈಗ ರೈತ ಬಾಂಧವರು ಮಾಗಿ ಉಳುಮೆ ಅಂತೇನು ಹೇಳ್ತೀವಿ, ಈ ಬೇಸಿಗೆಯಲ್ಲಿ ಆಳವಾಗ ಉಳುಮೆ ಮಾಡಬೇಕಾಗತ್ತೆ. ಹಿಂದಿನ ಹಂಗಾಮುಗಳಲ್ಲಿ ಏನು ಬೆಳೆ ಬೆಳೆದಿರ್ತಾರೆ ಆ ಕೃಷಿ ತ್ಯಾಜ್ಯಗಳನ್ನು ಈ ಮಾಗಿ ಉಳುಮೆ ಮಾಡೋದರಿಂದ ಭೂಮಿಯಲ್ಲಿ ಸೇರಿಸ್ಬೋದು. ಅಲ್ಲದೆ ಭೂಮಿಯಲ್ಲಿ ಇರ್ತಕ್ಕಂಥ ಕೀಟಗಳು, ಕೋಶಾವಸ್ಥೆಗಳಲ್ಲಿರ್ತವೆ. ಆ ಕೋಶಾವಸ್ಥೆಗಳ ಕೀಟಗಳು ಮೇಲಕ್ಕೆ ಬರ್ತವೆ. ನಂತರ ರೋಗ ರುಜಿನಗಳದ್ದು ಈ ಬಿಸಿಲಿನ ತಾಪಕ್ಕೆ ನಿರ್ವಹಿಸ್ಬೋದು, ಕಂಟ್ರೋಲ್ ಮಾಡ್ಬೋದು. ಅಲ್ಲದೆ ಈ ಕಳೆಗಳ ಬೀಜಗಳು ಆಳವಾಗಿ ಹೋಗೋದ್ರಿಂದ ಕಳೆಗಳು ನಾಶ ಆಗ್ತವೆ. ಇದು ನಮ್ಮ ಮಾಗಿ ಉಳುಮೆ ಮಾಡೋದ್ರಿಂದ ಅನುಕೂಲ. ನಂತರ ರೈತ ಬಾಂಧವರು ಬಿತ್ತನೆ ಮಾಡೋಕ್ಕಿಂತ ಮುಂಚೆ 15ರಿಂದ 20 ದಿವಸ ಮುಂಚೆ ಸಾವಯವ ಗೊಬ್ಬರಗಳನ್ನು ನಾವು ಭೂಮಿಯಲ್ಲಿ ಸೇರಿಸಬೇಕಾಗುತ್ತೆ. ಬರೀ ನಾವು ರಾಸಾಯನಿಕ ಗೊಬ್ಬರ ಮೇಲೆ ಅವಲಂಬಿತ ಇರಬಾರ್ದು. ತಿಪ್ಪೆ ಗೊಬ್ಬರ, ಕಾಂಪೋಸ್ಟು, ಎರೆಹುಳು ಗೊಬ್ಬರ, ಜೈವಿಕ ಗೊಬ್ಬರಗಳು, ಜೈವಿಕ ಪೀಡನಾಶಕಗಳನ್ನು ಇವನ್ನೆಲ್ಲ ಬಳಸಿ, ಅದ್ರ ಜೊತೆಗೆ ಕೊರತೆ ಆದಲ್ಲಿ ರಾಸಾಯನಿಕ ಗೊಬ್ಬರನ ಬಳಸೋದ್ರಿಂದ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡೋದ್ರಿಂದ ನಾವು ಖರ್ಚು ಕಡಿಮೆ ಆಗುತ್ತೆ, ಭೂಮಿ ಫಲವತ್ತತೆ ಕಾಪಾಡ್ಬೋದು, ಪರಿಸರ ಮಾಲಿನ್ಯ ತಡೆಗಟ್ಬೋದು. ಹೀಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ರೈತ ಬಾಂಧವರು ಮಾಡಬೇಕು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 50 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಈ 50 ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಬಿತ್ತನೆ ಬೀಜನ ವಿತರಣೆ ಮಾಡ್ತೀವಿ. ಜೊತೆಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೆಚ್ಚುವರಿಯಾಗಿ 12 ಕೇಂದ್ರಗಳಲ್ಲಿ ಬಿತ್ತನೆ ಬೀಜನ ವಿತರಣೆ ಮಾಡ್ತೀವಿ. ಒಟ್ಟು 62 ಕೇಂದ್ರಗಳಲ್ಲಿ ಬಿತ್ತನೆ ಬೀಜನ ಈ ಮುಂಗಾರಿನಲ್ಲಿ ವಿತರಣೆ ಮಾಡ್ತೀವಿ. ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೋಬೇಕು. ಕೆಲವೊಂದು ರೈತ ಬಾಂಧವರು ತಮ್ಮಲ್ಲೇ ಕಳೆದ ವರ್ಷ ಇರ್ತಕ್ಕಂಥ ಬೀಜನ ಬಿತ್ತನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಮೊಳಕೆ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಬಿತ್ತನೆಗಿಂತ ಮುಂಚೆ. ಜೊತೆಗೆ ಬೀಜೋಪಚಾರ ಮಾಡಬೇಕು. ಜೈವಿಕ ಗೊಬ್ಬರಗಳಿಂದ ಇರ್ಬೋದು, ಅವು ಪೀಡನಾಶಕಗಳಿಂದ ಇರ್ಬೋದು. ಪೀಡನಾಶಕಗಳಿಂದ ಬೀಜೋಪಚಾರ ಮಾಡೋದರಿಂದ ಮುಂದೆ ಬೆಳೆಗಳಿಗೆ ಬರ್ತಕ್ಕಂಥ ರೋಗ ರುಜಿನಗಳನ್ನು ನಾವು ತಡೆಗಟ್ಬೋದು. ಹಾಗಾಗಿ ರೈತ ಬಾಂಧವರು ಒಂದು ಜಮೀನಿನಲ್ಲಿ ಪ್ರತಿ ವರ್ಷ ಒಂದೇ ತೆರನಾದ ಬೆಳೆಯನ್ನು ಬೆಳೆಯಬಾರದು. ಹಾಗೆ ಬೆಳೆಯೋದರಿಂದ ರೋಗ ರುಜಿನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಲ್ಲದೆ ಆ ಒಂದೇ ತೆರನಾದ ಬೆಳೆ ಬೆಳೆಯೋದ್ರಿಂದ ಬೇರಿನ ಆಳ ಒಂದೇ ಆಳದಲ್ಲಿ ಪೋಷಕಾಂಶನ ಹೀರುತ್ತೆ, ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಏಕದಳ, ದ್ವಿದಳ ಧಾನ್ಯಗಳು, ಎಣ್ಣೆಕಾಳು ಬೆಳೆಗಳನ್ನು ಹೀಗೆ ಬೆಳೆ ಪರಿವರ್ತನೆ ಮಾಡ್ತಾ ಇರಬೇಕು. ಅಲ್ಲದೆ ಒಂದೇ ಬೆಳೆಯನ್ನು 4-5 ಎಕರೆಯಲ್ಲಿ ಬೆಳೆಯುವ ಬದಲಾಗಿ ವಿವಿಧ ತಾಕುಗಳಲ್ಲಿ ವಿವಿಧ ಬೆಳೆಗಳು, ಅಂತರ ಬೆಳೆಗಳನ್ನು ಮಾಡೋದರಿಂದ ಒಂದು ಬೆಳೆಗೆ ಏನೋ ರೋಗ ರುಜಿನ ಬಂದರೆ, ಬೆಲೆಯಲ್ಲಿ ವ್ಯತ್ಯಾಸ ಆದರೆ ಇನ್ನೊಂದು ನಮ್ಮನ್ನ ಕೈ ಹಿಡಿಯುತ್ತೆ. ಹಾಗಾಗಿ ಬಹು ಬೆಳೆ ಪದ್ಧತಿ, ಅಂತರ ಬೆಳೆ ಪದ್ಧತಿ, ಬೆಳೆ ಪರಿವರ್ತನೆಯನ್ನು ರೈತ ಬಾಂಧವರು ಅನುಸರಿಸ್ಕೋಬೇಕು. ಅಲ್ಲದೆ ರೈತರು ಏನು ಮಾಡ್ತಾರೆ, ಒಂದೇ ತೆರನಾದ ರಸಗೊಬ್ಬರ ಹಾಕ್ತಾರೆ. ಯೂರಿಯಾ ಒಂದು ಹಾಕಿ ಕಾಂಪೋಸ್ಟ್ ಹಾಕೋದಿಲ್ಲ, ಸಾವಯವ ಗೊಬ್ಬರ ಹಾಕೋದಿಲ್ಲ, ಜೈವಿಕ ಗೊಬ್ಬರ ಹಾಕೋದಿಲ್ಲ. ರಾಸಾಯನಿಕಗಳಲ್ಲೂ ಕೂಡ
ಕಾಂಪ್ಲೆಕ್ಸ್ ಹಾಕೋದಿಲ್ಲ. ಹೀಗಾಗಿ ಆಗೋದ್ರಿಂದ ಬರೀ ಯೂರಿಯಾ ಹಾಕೋದ್ರಿಂದ ರೋಗ ರುಜಿನಗಳಿಗೆ, ಕೀಟಗಳಿಗೆ ಬೆಳೆ ಜಾಸ್ತಿ ತುತ್ತಾಗುತ್ತೆ. ರಂಜಕ ಜಾಸ್ತಿ ಹಾಕೋದ್ರಿಂದ, ಅಂದರೆ ಯೂರಿಯಾ ಜೊತೆಗೆ ರಂಜಕಯುಕ್ತ ರಸಗೊಬ್ಬರ ಹಾಕೋದ್ರಿಂದ ಬೇರಿನ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಪೊಟ್ಯಾಷ್ ಹಾಕೋದ್ರಿಂದ ರೋಗ ಮತ್ತು ಕೀಟ ನಿರೋಧಕ ಶಕ್ತಿ ಬೆಳೆಗಳಿಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ರೈತ ಬಾಂಧವರು ಕಾಂಪ್ಲೆಕ್ಸ್ ಬಳಸಿ ಲಘು ಪೋಷಕಾಂಶ ಕೊರತೆ ಇದ್ದಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಲಘು ಪೋಷಕಾಂಶಗಳನ್ನು ಕೂಡ ಬಳಸೋದ್ರಿಂದ ಸಮತೋಲಿತ ರಸಗೊಬ್ಬರ ಬಳಸಿದಂಗಾಗಿ ಬೆಳೆಯಲ್ಲಿ ಜಾಸ್ತಿ ಇಳುವರಿ ಬಂದು ಆದಾಯ ಜಾಸ್ತಿ ಮಾಡ್ಕೋಬೋದು. ಇದ್ರ ಜೊತೆಗೆ ರೈತ ಬಾಂಧವರು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳ ಭೇಟಿ ಮಾಡಿ ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡನ ನಿರ್ಮಿಸ್ಕೋಬೇಕು, ಬದುಗಳನ್ನು ನಿರ್ಮಿಸ್ಕೋಬೇಕು. ಹಾಗೂ ಕೃಷಿ ಹೊಂಡದ ನಿರ್ಮಾಣ ಆದಮೇಲೆ ನಾವು ಅದನ್ನು ಸಂದಿಗ್ಧ ಬೆಳೆಗಳ ಸಂದಿಗ್ಧ ಸಮಯದಲ್ಲಿ ನೀರನ್ನು ಬಳಸುವಲು ಅನುಕೂಲ ಆಗಲು ಮಳೆ ನೀರು ಏನು ಸಂಗ್ರಹ ಆಗಿರುತ್ತೆ ಅದು ಇಂಗಿ ಹೋಗೋದನ್ನು ತಡೆಗಟ್ಟಲು ಪಾಲಿಥೀನ್ ಶೀಟ್ ಕೊಡ್ತೀವಿ. ನಂತರ ಆ ನೀರಲ್ಲಿ ಯಾರಾದರೂ ಬಿದ್ದು ಅವಘಡ ಆಗದಂತೆ ತಂತಿ ಬೇಲಿಗೆ ಕೂಡ ನಾವು ಸಹಾಯಧನ ಕೊಡ್ತೀವಿ. ಕೃಷಿ ಹೊಂಡಕ್ಕೆ, ಬದು ನಿರ್ಮಾಣಕ್ಕೆ, ಪಾಲಿಥೀನ್ ಶೀಟ್ ಹಾಕಲಿಕ್ಕೆ, ತಂತಿ ಬೇಲಿ ಹಾಕಲಿಕ್ಕೆ ಹಾಗೂ ತುಂತುರು ಮತ್ತು ಹನಿ ನೀರಾವರಿಗೂ ಕೂಡ ನಾವು ಸಹಾಯಧನ ಕೊಡ್ತೀವಿ. ಹಾಗೂ ಡೀಸೆಲ್ ಪಂಪ್ ಸೆಟ್, ಆ ನೀರನ್ನು ಎತ್ತಿ ನಿಮಗೆ ಸಂದಿಗ್ಧ ಸಮಯದಲ್ಲಿ ನೀರು ಹಾಯಿಸಲಿಕ್ಕೆ ಡೀಸೆಲ್ ಪಂಪ್ ಸೆಟ್ಟು ಕೂಡ ಕೊಡ್ತೀವಿ. ಇವೆಲ್ಲದಕ್ಕೂ ಕೂಡ ಸಹಾಯಧನ ಇರುತ್ತೆ. ಇದು ಕೃಷಿ ಹೊಂಡ ತೋಡ್ಕೊಳ್ಳೋಕ್ಕೆ ಸರಿಯಾದ ಸಮಯ. ದಯವಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಿ ಇದರ ಸದುಪಯೋಗ ಪಡ್ಕೋಬೇಕು. ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮೀಪದ ಗ್ರಾಮ ಪಂಚಾಯಿತಿ ಅಥವಾ ಕೃಷಿ ಇಲಾಖೆ ಸಂಪರ್ಕಿಸಿ ಬದು ನಿರ್ಮಾಣ ಆಗಿರ್ಬೋದು, ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬೇಕಂತ ಕೋರ್ಕೊಳ್ತೀನಿ. ಅಲ್ಲದೆ ರೈತ ಬಾಂಧವರು ಬೆಳೆ ಬೆಳೀತಾರೆ, ಮೌಲ್ಯವರ್ಧನೆ ಮಾಡೋದು ಕೂಡ ಅದನ್ನು ಕಲಿತ್ಕೊಂಡು ಮೌಲ್ಯವರ್ಧನೆ ಮಾಡೋದರಿಂದ ಹೆಚ್ಚಿನ ಆದಾಯ ಏನು ಬರುತ್ತೆ ಬೇರೆಯವರಿಗೆ ಮಧ್ಯವರ್ತಿಗೆ ಹೋಗೋದನ್ನು ತಪ್ಪಿಸಿ ರೈತರೇ ಅದನ್ನು ಹೆಚ್ಚುವರಿ ಆದಾಯ ಪಡೆಯಲು ಅನುಕೂಲ ಆಗುತ್ತೆ. ಎಣ್ಣೆಗಾನ ಮಾಡೋದರಿಂದ ನಾವು PMFME ಯೋಜನೆಯಡಿ ಎಣ್ಣೆಗಾನಕ್ಕಾಗಿ ನಾವು 15 ಲಕ್ಷದವರೆಗೆ ಸಹಾಯಧನ ಕೊಡ್ತೀವಿ. ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಿ ಅದರ ಸದುಪಯೋಗ ಪಡ್ಕೋಬೇಕು. ಅದೇ ಥರನಾಗಿ ನಮ್ಮಲ್ಲಿ ಸಿರಿಧಾನ್ಯಗಳು ಜಾಸ್ತಿ ಇದ್ದಾವೆ. ಸಿರಿಧಾನ್ಯಗಳ ಮಿಕ್ಸ್ ಮಾಡಲಿಕ್ಕೆ, ಅದನ್ನು ಪೌಡರ್ ಮಾಡಲಿಕ್ಕೆ, ನಂತರ ಬೇಳೆಕಾಳು ಮಾಡಲಿಕ್ಕೆ ನಾವು ಯಂತ್ರೋಪಕರಣಗಳು ಕೊಡ್ತೀವಿ. ಅದಕ್ಕೂ ಕೂಡ ಗರಿಷ್ಠ 15 ಲಕ್ಷದವರೆಗೆ ಸಹಾಯಧನ ಇರುತ್ತೆ. ಮಸಾಲೆ ಪುಡಿ ಮಾಡಲಿಕ್ಕೆ, ರೊಟ್ಟಿ ಮಷಿನ್ ಖರೀದಿ ಮಾಡಲಿಕ್ಕೆ ಕೂಡ PMFME ಅಡಿ ಸಹಾಯಧನ ಪಡ್ಕೋಬೇಕಂತ ರೈತ ಬಾಂಧವರಿಗೆ ವಿನಂತಿಸ್ಕೊಳ್ತೀನಿ. ಈ ಸರಿ ನಾವು ಅಗತ್ಯಕ್ಕಿಂತ ಹೆಚ್ಚು ಯೂರಿಯಾ ಬಳಸೋದನ್ನು ತಡೆಗಟ್ಟೋಕ್ಕೋಸ್ಕರ ಹಾಗೂ ಕಾಳು ಸಂತೆಯಲ್ಲಿ ಮಾರಾಟನ ತಡೆಗಟ್ಟೋಕ್ಕೋಸ್ಕರ ಯೂರಿಯಾ ವಿತರಣೆಯನ್ನು ಏನು ಕೃಷಿ ಪರಿಕರ ಮಾರಾಟಗಾರರು ಇರ್ತಾರೆ, ಡೀಲರ್ಸ್ ಇರ್ತಾರೆ, ಅವ್ರ ಮುಖಾಂತರ ಯೂರಿಯಾ ವಿತರಣೆ ಮಾಡುವಾಗ ಕಡ್ಡಾಯವಾಗಿ ಯೂರಿಯಾ ಡಿಸ್ಟ್ರಿಬ್ಯೂಷನ್ ಆ್ಯಪ್ ಮುಖಾಂತರ ವಿತರಣೆ ಮಾಡಲು ಸೂಚಿಸಲಾಗಿದೆ. ಅಂದರೆ ರೈತ ಬಾಂಧವರು ಕಡ್ಡಾಯವಾಗಿ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಕಂದಾಯ ಇಲಾಖೆಗೆ ಸಂಪರ್ಕಿಸಿ ಫ್ರೂಟ್ಸ್ FIDಗಳನ್ನು ಪಡೆದಿರಬೇಕು. FID ಇದ್ದರೆ ಮಾತ್ರ ನಿಮಗೆ ಡೀಲರ್ಸ್ ಶಾಪಲ್ಲಿ ಯೂರಿಯಾನ ವಿತರಣೆ ಮಾಡಲಾಗುತ್ತೆ. ದಯವಿಟ್ಟು ರೈತ ಬಾಂಧವರು FID ಮಾಡಿಕೊಂಡು ನಂತರ ಡೀಲರ್ ಶಾಪಿಗೆ ಹೋಗಿ ಅವಶ್ಯಕತೆ ಇದ್ದಷ್ಟು ಮಾತ್ರ, ಯಥೇಚ್ಛವಾಗಿ ಜಾಸ್ತಿ ಯೂರಿಯಾ ಬಳಸಿದ್ರೆ ಏನು ಹಾನಿ ಅಂತ ತಮಗೆ ಹೇಳಿದ್ದೀನಿ. ಸಮರ್ಪಕ ಪೋಷಕಾಂಶ ಬಳಸಬೇಕು. ದಯವಿಟ್ಟು ರೈತ ಬಾಂಧವರು ಇದಕ್ಕೆ ಸಹಕರಿಸಬೇಕು. ನಮ್ಮಲ್ಲಿ ಈಗ ಸಾಕಷ್ಟು ರಸಗೊಬ್ಬರದ ದಾಸ್ತಾನಿದೆ. ಯಾವ ರೈತರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ.
ಮುಂದೆ ನಿಮಗೆ ಅವಶ್ಯಕತೆ ಇನ್ನೂ 4-5 ತಿಂಗಳ ನಂತರ ಇರುತ್ತೆ ಅಥವಾ 2-3 ತಿಂಗಳ ನಂತರ ಇರುತ್ತೆ. ತಾವು ಗಾಬರಿಯಾಗಿ ಅವಾಗ ಸಿಗೋದಿಲ್ಲ ಅಂತ ಈಗ ಪ್ಯಾನಿಕ್ ಆಗಿ ತಾವು ಖರೀದಿ ಮಾಡೋದು ಅವಶ್ಯಕತೆ ಇಲ್ಲ. ನಮಸ್ಕಾರ.